ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮುದ್ದು ದುಂಬಿಯವ್ರ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ರವೆ ಮತ್ತು ಬಾಳೆಹಣ್ಣಿನ ಶಿರಾನ ಮಾಡ್ತಾ ಇದ್ದೀನಿ. ಹಾಗೆ ಈ ರೆಸಿಪಿನೂ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳೋಣ. ನಂತರ ಇವಾಗ ಒಂದು 2 ಸ್ಪೂನ್ ರವೆನ ಸೇರಿಸ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಎಲ್ಲ ಬೆಂದ ಮೇಲೆ ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ನಂತರ ಇವಾಗ ಒಂದು ಬೌಲ್ನ ತಗೋತಾ ಇದ್ದೀನಿ. ಒಂದು ತಣ್ಣಗಿರೋ ಬಾಳೆಹಣ್ಣು ತಗೊಳ್ಳಿ. ಮಾಗಿರೋ ಬಾಳೆಹಣ್ಣಲ್ಲಿ ಒಂದು 1/4 ಭಾಗನ ತಗೊಂಡಿದ್ದೀನಿ. ಅದನ್ನು ಇವಾಗ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಈ ಫುಡ್ನ ಬಂದು 8 ತಿಂಗಳ ಮಗುವಿಂದನೇ ಸ್ಟಾರ್ಟ್ ಮಾಡ್ಬೋದು. ಇದಂತೂ ಹೆಲ್ತಿ ಆ್ಯಂಡ್ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ನ್ಯಾಚುರಲ್ ಸ್ವೀಟ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಅದರಿಂದ ಮಿಸ್ ಮಾಡ್ದೇ ಈ ರೆಸಿಪಿನ ಮಾಡಿಕೊಡಿ. ನೀವು ನೋಡಿ, ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಇವಾಗ ಬೇಯಿಸಿ ರೆಡಿ ಮಾಡಿಟ್ಟಿದ್ದಂತಹ ರವೆನ ಸೇರಿಸ್ಕೊತಾ ಇದ್ದೀನಿ. ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ಬರೀ 2 ಸಾಮಗ್ರಿಗಳಿಂದ ಅಂದರೆ ರವೆ ಬಾಳೆಹಣ್ಣು ಇದ್ದರೆ ಸಾಕು ಹೆಲ್ತಿ ಆ್ಯಂಡ್ ಟೇಸ್ಟಿ ಫುಡ್ನ ರೆಡಿ ಮಾಡ್ಬೋದು. ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಿಸ್ ಮಾಡ್ದೇ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿಕೊಡಿ ಮಕ್ಕಳಿಗೆ. ನೋಡಿ, ರೆಡಿನೇ ಆಯಿತು. ರವೆ ಮತ್ತು ಬಾಳೆಹಣ್ಣಿನ ಶಿರಾ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದಂತಹ ರೆಸಿಪಿ ಇದು. ಇದಕ್ಕೆ ಸ್ವಲ್ಪ ತುಪ್ಪನ ಬೆರೆಸಿ ಮಕ್ಕಳಿಗೆ ಕೊಟ್ಟರೆ ಆಯಿತು, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಇವಾಗ ತಾನೇ ನಿದ್ದೆನ ಮುಗಿಸಿ ಎದ್ರು. ಸೊ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ರವೆ ಮತ್ತು ಬಾಳೆಹಣ್ಣು ಶಿರಾನ ಮಾಡ್ಕೊಟ್ಟಿದ್ದೀನಿ. ತಿನ್ಸ್ಕೊಡ್ತೀನಿ ನಾನು ತಿನ್ಸ್ಕೊಡ್ತೀನಿ. ಗುಡ್ ಗರ್ಲ್. ಹೇಗಿದೆಯಮ್ಮ? ಏನಮ್ಮಂಗಂದ್ರೆ ನಾನು ತಿನ್ಸ್ಕೊಡ್ತೀನಿ ರೀ, ನೀವು ಮುಟ್ಬೇಡಿ. ಕೈಯೆಲ್ಲ ಮಾಡ್ಕೊತೀರಿ. ನೀವೇ ತಿಂತೀರಾ? ಚೆನ್ನಾಗಿದೆಯಾ? ಹೇಗಿದೆ ಚಿನಿ? ಎಂತ ಹುಡುಕ್ತಿದ್ದೀರಾ? ಹಿಡೀರಿ ಇವಾಗ ಬೇಗ ಬೇಗ. ತಿನ್ಕೊಮ್ಮ. ಹೇಗಿದೆ ಚಿನಿ? ಶ್ರೇಯನ್ವಿ ಹಂಗ ತರಿಸೋದು ಸೊಬ್ಬು ಕರೆಕ್ಟಾಗ ತರಿಸಿ. ತಿನ್ಕೊಮ್ಮ. ಹೇಗಿದೆಯಮ್ಮ ಚೂಪಲು? ಅಯ್ಯೋ, ಕರೆಕ್ಟಾಗಿ ಇನ್ನೊಂದ್ಸಲ ತೋರಿಸಿ. ನೀವು ಕೈ ಅಲ್ಲೇ ಮಡ್ಸ್ಕೊತಿದ್ದೀರಿ ನೀವು. ತಿನ್ನಿ ಆಯ್ತಾ ನೀವು ಮತ್ತೊಂದ್ಸಲ. ಹಂಗ ಸೂಪರು. ದುಂಬಿ ಹಿಂಗ ತಾನೆ ಚೂಪಲು? ನೀವು ಹಿಂಗೆ ತೋರಿಸ್ತಿದ್ದೀರಿ. ತಿನ್ಕೊಡಿ. ಚೆನ್ನಾಗಿದೆಯಾ ಚಿನಿ? ಚೆನ್ನಾಗೈತಾ? ಏನಮ್ಮಂಗಂದ್ರೆ ತಿನ್ಕೊಳ್ಳಿ. ಹಂಗ ಏನದು? ಏನಮ್ಮದು? ಈ ಫುಡ್ನಿಂದ ಮಕ್ಕಳಿಗೆ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಬಾಳೆಹಣ್ಣು ಶಕ್ತಿ ಮತ್ತು ಪೊಟ್ಯಾಷಿಯಮ್ನ ನೀಡುತ್ತೆ. ರವೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳಿಂದ ಶಕ್ತಿಯನ್ನು ಒದಗಿಸುತ್ತೆ. ತುಪ್ಪ ಆರೋಗ್ಯಕರ ಕೊಬ್ಬನ್ನು ನೀಡಿ ಮೆದುಳಿನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ಮಗು ಜೀರ್ಣಿಸಿಕೊಳ್ಳಲು ಸುಲಭವಾದ ಬೆಳಗಿನ ತಿಂಡಿ ಅಂತಲೇ ಹೇಳ್ಬೋದು. ಮತ್ತು ರಾತ್ರಿ ಕೂಡ ಇದನ್ನು ಮಾಡ್ಕೊಳ್ಬೋದು. ನಿಮಗೆ ಯಾವ ಟೈಮ್ ಅಡ್ಜಸ್ಟ್ ಆಗುತ್ತೆ ಆ ಟೈಮಲ್ಲಿ ಮಾಡ್ಕೊಳ್ಳಿ. ಚಿನಿ ಹಂಗೆಲ್ಲ ಮಾಡಬೇಡಿ, ಬಾಯಿಗೆ ಹಾಕೊಳ್ಳಿ ಇವಾಗ. ಗುಡ್ ಗರ್ಲ್. ನೋಡ್ತಾ ಇದ್ದೀರಲ್ವ ಅವರಿಗೆ ಇಷ್ಟಪಟ್ಟು ತಿಂತಿದ್ದಾರೆ ಅಂತ ಹೇಳಿ. ನೀವು ಕೂಡ ಮಿಸ್ ಮಾಡ್ದೇನೆ ರೆಸಿಪಿನ ಮಾಡಿಕೊಡಿ. ಹಾಯೇನಾ? ಹಾಯ್. ಕೈಯೆಲ್ಲ ನಿಕ್ಕತ್ತಿದ್ದೀರಾ ನೀವು? ಚೆನ್ನಾಗಿದೆಯಾ?
ಹಾಯ್ ಥ್ಯಾಂಕ್ ಯು ಮಗಳ, ಥ್ಯಾಂಕ್ ಯು ಮಗಳ. ಅಲ್ಲೆಲ್ಲ ಮಾಡ್ಕೋಬೇಡಿ, ತಿನ್ಕೊಳ್ಳಿ ಇವಾಗ ಸಾಕು. ಹಿಂಗೆಲ್ಲ ಮಾಡಬಾರ್ದು. ತಿನ್ನಮ್ಮ, ಬಾಯ್ಗಕ್ಕಮ್ಮ. ಇಲ್ಲಮ್ಮ, ಉಪ್ಪ ಕೈಯೆಲ್ಲ ಮೆತ್ಕೋತ ಚಿನ್ನಿ. ಎಲ್ಲ ಮಗಳ. ನಾನು ತಿನ್ಸ್ಕೊಡ್ತೀನಿ ಅಲ್ಲಿ. ತಿನ್ಕೊಳ್ಳಿ ಇವಾಗ. ಹಂಗೆಲ್ಲ ಮಾಡಬಾರ್ದು, ಕೈಯೆಲ್ಲ ಗಲೀಜಾಗ್ತದೆ. ಈ ಗುಮ್ಮಣ, ಮುದ್ದು ಗುಮ್ಮಣ. ಅಮ್ಮ ಬಂದಿತ್ತು ಮಗಳೇ. ಕವಾ ತಿನ್ಕಮ್ಮ, ಇನ್ನೊಂದು ಸ್ವಲ್ಪ ಐತಿ ತಿನ್ಕಮ್ಮ. ತಿಂತ ತಿನ್ಕೊಳ್ಳಿ ಬೇಗ ಬೇಗ. ತಿನ್ಕೊಳ್ಳಿ, ಫೀಡ್ ಮಾಡಿಸ್ಕೊಡ್ತೀನಿ ಆಮೇಲೆ. ತಿನ್ಕೊ ಬಾಯ್ಕೊಳ್ಳಿ ಮಗಳೇ. ಸ್ವಲ್ಪನೇ ಹಂಗಲ್ಲ ಮಾಡಬಾರ್ದು ಮಗಳೇ, ಎರಡು ಕೈಗೂ. ಥೂ ಬ್ಯಾಡ್ಗರ್ಲ ನೀವು. ನೋಡಿ, ಕೊಟ್ಟರೆ ಎಷ್ಟೆಲ್ಲ ಮೆಸ್ಸಿ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಕೊಡಲಿಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ. ಆದ್ರೂ ಅವರು ಸ್ವಂತ ಅವ್ರು ತಿನ್ನೋದು ತುಂಬಾ ಮುಖ್ಯ ಆಗುತ್ತೆ, ಕಲಿಯೋದು. ಸೊ ಕೊಡಿ, ಏನೂ ಆಗಲ್ಲ. ಫುಡ್ನ ಅವ್ರ ಮಕ್ಕಳ ಕೈಯೇ ಕೊಡಿ. ಅವ್ರಿಗೆ ಅಭ್ಯಾಸ ಆಗಬೇಕಂತಂದರೆ ಈ ರೀತಿ ಎಲ್ಲ ಆಗುತ್ತೆ. ಕೂಚಿನಿ ಕೈ ಅಂತ ನಿಕ್ಕದು ನೀವು ಎರಡು ಕೈನೂ ಮಾಡ್ಕೊಂಡು. ಬ್ಯಾಡ್ ಗರ್ಲು ಕಣಪ್ಪ ನೀವು. ಬ್ಯಾಡ್ ಗರ್ಲು ನೀವು. ಬ್ಯಾಡ್ ಗರ್ಲು ನೀವು. ನೋಡಿ ಯಾವ ರೀತಿ ಮಾಡ್ಕೊಂಡಿದ್ರೆ. ಬೆಡ್ಶೀಟ್ಗೆಲ್ಲ ಹೊಸ್ಬಿಟ್ಬಿಡಿ ಆಮೇಲೆ. ತಗೊಳ್ಳಿ. ಅಯ್ಯಯ್ಯೋ ಸರಿಲ್ಲಪ್ಪ ಶ್ರೇಯಾನಿ, ಸರಿಲ್ಲಪ್ಪ. ಕೈಯೆಲ್ಲ ಫುಲ್ ಮಾಡ್ಕೊತಿದ್ದೀರಾ? ಮತ್ತೆ ಇವಾಗ ಸ್ನಾನ ಮಾಡಿಸ್ಬೇಕಾ ನಿಮಗೆ? ಎಂತ ಯಾಕೆ ಮಾಡ್ಕೊಂಡ್ರಿಲ್ಲ ನೀವು? ನಿಮ್ಮ ಅಜ್ಜಿ ಬಜ್ಜಿ ಹೊಡಿ ಬಿಡಿರಿ. ಬಾ ನೋಡಿ ಯಾವ ರೀತಿ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ. ಫುಡ್ಡೆಲ್ಲ ಖಾಲಿನೇ ಆಯಿತು. ಆಗಲೇ ಬಾಗಿ ಇವಾಗ. ನಂತರ ಅವ್ರನ್ನ ಫ್ರೆಶ್ ಅಪ್ನ ಮಾಡಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಂತರ ಅವ್ರನ್ನ ಫ್ರೆಶ್ ಅಪ್ನ ಮಾಡಿ ಮಲಗಿಸಿ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ಚಿಕನ್ ಸೂಪ್ ರೆಸಿಪಿನ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಬೌಲಲ್ಲಿ ಚಿಕನ್ನ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಪೀಸ್ ಚಿಕನ್ನ ತೊಗೊಂಡು ರಾತ್ರಿ ಶೂಟ್ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ರಾತ್ರಿ ಒಂದು 5 ನಿಮಿಷ ನೀರಿನಲ್ಲಿ ಬೇಯಿಸಿಟ್ಟಿದ್ದೆ. ಅದನ್ನು ಬೆಳಗ್ಗೆ ಎದ್ದು ಇವಾಗ ಚಿಕ್ಕದಾಗಿ ಪೀಸ್ನ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಚಿಕನ್ ತಂದಿರೋದನ್ನು ಚಿಕ್ಕದಾಗಿ ಪೀಸ್ನ ಮಾಡಿಕೊಂಡು ಹಾಗೆ ಕೂಡ ಮಾಡ್ಬೋದು. ನೋಡಿ, ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಂತರ ಈಗ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ಮೊದಲಿಗೆ ಇಲ್ಲಿ 1 ಸ್ಪೂನಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ನಂತರ 1 ಸ್ಪೂನ್ ಟೊಮೊಟೊ, ಮುಂದೆ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಚೆಚ್ಚಿ ಕೂಡ ಹಾಕ್ಬೋದು. ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ನಂತರ ಇವಾಗ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ನ ಆನ್ ಮಾಡಿ ಒಂದು ಪುಟ್ಟ ಪಾತ್ರೆನ ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಇವಾಗ ಒಂದು ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ. ನಂತರ ಅದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಂತರ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೊನ ಸೇರಿಸ್ಕೊಳ್ಳಿ. ನಂತರ ಇವಾಗ ಚಿಕನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಚಿಕನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಇವಾಗ ಗರಂ ಮಸಾಲ ಮತ್ತು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ 2 ಕಪ್ ನೀರನ್ನ ಸೇರಿಸ್ಕೊಳ್ಳಿ. ವಿಡಿಯೋದಲ್ಲಿ ಬಂದು 1 ಕಪ್ ನೀರು ಸೇರಿಸೋದು ಮಾತ್ರ ಶೂಟ್ ಆಗಿದೆ. ಸೊ ಅದರಿಂದ 2 ಕಪ್ ನೀರನ್ನ ಸೇರಿಸ್ಕೊಳ್ಳಿ, 1 ಕಪ್ ಅಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಕುದೀತಾ ಇದೆ. ಇದನ್ನು ಒಂದು 20ರಿಂದ 25 ನಿಮಿಷ ಪ್ಲೇಟ್ನ ಮುಚ್ಚಿ ಕುದಿಸ್ಕೊಳ್ಳಿ. ಕುಕ್ಕರಲ್ಲಾದರೆ ಒಂದು 3ರಿಂದ 4 ವಿಸಲ್ ಕೂಗಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಬೇಯಿಸ್ಕೊಳ್ಳಿ. ಬೇಯಿಸೋದ್ರಿಂದ ಮಕ್ಕಳಿಗೂ ತುಂಬಾ ತಿನ್ನಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಚಿಕನ್ ಸೂಪ್ ರೆಡಿನೇ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದು ಬೇಯಬೇಕಾದ್ರಂತೂ ಗಮನ ಬರುತ್ತೆ, ತುಂಬಾ ಗಮ್ ಅಂತ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಿಸ್ ಮಾಡ್ತೀನಿ ಈ ರೆಸಿಪಿನ ಒಮ್ಮೆ ಮಕ್ಕಳಿಗೆ ಮಾಡಿಕೊಡಿ. ಸೂಪರ್. ಚಿಚ್ಚಿ ನೀವು ತಿನ್ಕೊಳ್ಳಿ.
ಆಮೇಲೆ ನಾಯಿಗೆ ಹಾಕುರಂತೆ. ತಿನ್ನಿ, ಬಾಯಿಗೆ ಕಳಿಚಿನಿ. ಗುಡ್ ಗರ್ಲ್. ಮಧ್ಯಾಹ್ನ ಊಟ ಟೈಮ್ ಆಗಿದೆ ಅಂತ ಹೇಳಿ ಚಿಕನ್ ಸೂಪ್ನ ಮಾಡಿದೆ ನೋಡಿ, ಅದನ್ನೇ ಕೊಟ್ಟಿದ್ದೀನಿ ಇವಾಗ. ಕುಡಿಯಮ್ಮ, ಗುಡ್ ಗರ್ಲ್. ನಿಧಾನ ಕುಡಿ. ಹೇಗಿದೆ ಚಿನಿ? ಸೂಪರಾ? ಥ್ಯಾಂಕ್ ಯು ಮಗಳೇ. ಯಾರಿಗೆ ತೋರಿಸ್ತಿದ್ದೀರಲ್ಲಿ? ಯಾರೂ ಇಲ್ಲ. ಥ್ಯಾಂಕ್ ಯು. ಸೂಪರು, ಥ್ಯಾಂಕ್ ಯು ಸೋ ಮಚ್. ಕುಡ್ಕೊಳ್ಳಿ ಇವಾಗ ಬೇಗ. ಸ್ವಲ್ಪನೇ ತಿನ್ನಿ. ಕೆಳಗಡೆ ಯಾಕೆ ಸ್ವಲ್ಪ ತಗೊಳ್ಳಿ. ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಬಾರ್ದು ಚಿನಿ. ನಿಧಾನ ತಿನ್ನಿ ಮಗಳೇ, ಚಿಚ್ಚಿ ಎಲ್ಲ ಬರುತ್ತೆ. ನಿಂತಂಗಂದ್ರೆ ಆ ಥರ ಬಡಿತವ್ರ ಅಲ್ಲಿ. ಆಯಿತು, ತಿನ್ಕೊಳ್ಳಿ ಇವಾಗ. ಚಿಚ್ಚಿ ತಿನ್ನಿ, ಕೈಯಲ್ಲಿ ಎತ್ಕೊಂಡು ತಿನ್ನಿ. ಹಾಕೊಳ್ಳಿ ಬಾಗಿ ಇವಾಗ. ಹಾಕಮ್ಮ ಬೇಗ. ಹಂಗೆ ಗುಡ್ ಗರ್ಲ್. ಹಾಕೊಳ್ಳಿ, ತಿನ್ಕೊಳ್ಳಿ ಮಗಳೇ, ದೊಡ್ಡವರಾಗ್ರಂತೆ. ತಿನ್ಕೊಳ್ಳಿ. ಏನಮ್ಮ? ಆಮೇಲೆ ಕೊಡ್ತೀನಿ, ಫಸ್ಟ್ ತಿನ್ಕೊಳ್ಳಿ. ಎಂಥದ್ದು ಮುಖ ಎಲ್ಲ ಮಾಡ್ಕೊಬಿಡಿ ಚಿನ್ನಿ, ಗಲೀಜಾಯ್ತದೆ. ಬಾಯಿಗೆ ಹಾಕೊಳ್ಳಿ ಇವಾಗ. ಇಟ್ಕೊಳ್ಳಿ, ಬಾಯಿಗೆ ಹಾಕೊಳ್ಳಿ. ಹಾಕೊಳ್ಳಿ ಇವಾಗ ಬಾಯಿಗೆ. ಹಾಕೊಳ್ಳಿ, ಸೂಪರ್. ಹಾಕೊಳ್ಳಿ ಬೇಗ. ಹಂಗೆ ಗುಡ್ ಗರ್ಲ್. ಏನಮ್ಮ ಚಿಚ್ಚಿ ಅಮ್ಮ ಅದು ಹಾಗೇನೆ. ಸೂಪರ್, ತಿನ್ನಿ, ಏನಿಲ್ಲ. ಹಾಕಿ ಬಾಯಿಗೆ. ನಾಯಿಗೆ ಬೇಡಿ, ಫಸ್ಟ್ ನೀವು ತಿನ್ನಿ. ಅವ್ರು ಇವಾಗ 1-2 ತಿಂಗಳಿಂದ ಚಿಚ್ಚಿ ಮಾಡ್ಕೊಡ್ತಾರೆ, ಅದರಿಂದ ಈಗ ಅಭ್ಯಾಸ ಆಗ್ತಿದ್ದಾರೆ. ಅದರಿಂದ ಅವ್ರಿಗೆ ಅದನ್ನು ತಿನ್ಲಿಕ್ಕೆ ಬರೋದಿಲ್ಲ. ಕೊಟ್ಟರು ಅಗ್ದು ರಸ ಕುಡ್ಕೊಂಡು ಮತ್ತೆ ಉಗ್ದ್ಬಿಡ್ತಾರೆ. ತಿನ್ಕೊಳ್ಳಿ ಚಿನಿ, ಕುಡ್ಕೊಳ್ಳಿ ಇವಾಗ. ಆಯಿತು. ಹೇಗಿದೆಯಮ್ಮ? ಹಾಗೆಲ್ಲ ಮಾಡಿಬಿಡಿ, ಕರೆಕ್ಟಾಗಿ ಕುಡೀರಿ. ಕೈಯಲ್ಲಿ ನೀವೇನು ನಿಕ್ ನೋಡ್ಬಿಡಿ, ಹಂಗೆ ಕುಡೀರಿ. ನಿಧಾನ ಚೆಲ್ಬಿಟ್ಟಿರ. ನಿಧಾನ ಚಿನ್ನಿ, ಮೂಗೊಳಗಡೆ ಹೊಂಟೈತದೆ, ಆಮೇಲೆ ಖಾರ ಹೊಡಿತದೆ ಮೂಗೆಲ್ಲ. ಕುಡೀರಿ ಇವಾಗ. ಕುಡ್ಕೊಳ್ಳಿ ಚಿನ್ನಿ, ದುಂಬಿ ಶ್ರೇನ್ವಿ. ಹೋಗೋಣ, ಕುಡ್ಕಮ್ಮ. ನಿಧಾನ ಕುಡೀರಿ. ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ? ಆಯ್ತು, ಮುಟ್ಟಲ್ಲ. ಕುಡೀರಾಯ್ತು ಇವಾಗ. ಬಿದ್ದುಬಿಟ್ಟಿರೋ ಚೆಲ್ಲಿರ ಆಮೇಲೆ. ಯಾಕೆ ಕೂತ್ಕೊಂಡು ಕುಡಿದ್ರಾಗಲ್ವಾ? ಹತ್ಬಾರ್ದು. ಪಪ್ಪ ಬತ್ತಾಲಿ, ಏಟ್ ಹೊಡಿತಾರೆ. ಇಳಿರಿ ಕೆಳಗಡೆ. ದುಂಬಿ. ಓಯ್ ಕಳಿ. ಕುಡ್ಕೊಳ್ಳಿ, ಆಮೇಲೆ ಹತ್ರಂತೆ. ಫುಲ್ ಖಾಲಿ ಮಾಡ್ಬಿಡಿ ಅದನ್ನ. ಗುಡ್ ಗರ್ಲ್. ಕೂತ್ಕೊಂಡು ಕುಡಿ ಚಿನ್ನು, ಚೆಲ್ಲುತ್ತೆ. ಕೊಟ್ಬಿಡಿ ಹಂಗಾದ್ರೆ ನೀವು. ಬೇಡವಾ? ಎಲ್ಗತ್ತಿರೋದು ನೀವು? ಅಲ್ಲಿ ಹಿಂಗೆ ಕೊಡ್ಲಿದ್ನಾ? ನಿಮ್ಗೆ ಹಿಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ. ಇಳಿರಿ ಕೆಳಗಡೆಗೆ. ಬೀಳ್ತೀಯ ಚಿನ್ನಿ, ಬೀಳ್ತೀಯ. ಅಲ್ಲಿ ಕೊಡೋಕ್ಕಾಗಲ್ಲ ಕಣೆ, ಚೆಲ್ತೀಯ ನೀನು. ಇಳಿ ಕೆಳಗಡೆಗೆ. ಇಳಿದ್ಬಿಟ್ಟು ಕುಡಿ ಬಾ. ಹೋಗು, ಕೊಡಲ್ಲ. ಹಿಂದೆ ಕೂಚಾಯ್ತು. ಕೂಚು ಕೊಡ್ತೀನಿ. ಮತ್ತೆ ಕುಡಿದ್ಬಿಟ್ಟು ಹೋಗಿ ಆಟಾಡಬೇಕು. ಕುಡ್ಕೋಯ್ತು, ಕುಡಿ. ಆಯಿತು, ಮುಟ್ಟಲ್ಲ ಬಿಡು. ಆಯಿತು, ಕೈ ಹಾಕಿ ಹಾಗೆ ಕುಡಿ. ಎತ್ತು. ಕುಡ್ಕೋ ಇವಾಗ. ಎಂಥ ಕೈ ಹಾಕಿವಿ ನೋಡೋದು. ಹಂಗೆ ಮಾಡಿಬಿಟ್ಟು ಆಮೇಲೆ ಎಂತ ಮಾಡೋದು? ಅಂದರೆ ನೀನು ಎಂತ ಕಂಗೆ ನಿಕ್ಕೋದು? ಹಂಗೆ ಕುಡಿದ್ರಾಯ್ತು. ನಿಧಾನ ಕುಡಿ. ಫುಲ್ ಜಾಸ್ತಿ ಹಾಕೊಬಿಡು, ಬಾಯಿ ತುಂಬ. ಪುಟಾಣಿ ಬಾಯಿಗೆ ಇಷ್ಟ ಜಾಸ್ತಿ ಹಾಕೊಬಿಡೋದು. ಎಲ್ಲಿಗೆ ತೊಳ್ತಿರೋದು? ನಡಿ ಕಡೆ ಕೂಚು, ನಡಿ. ಓಹೋ, ಸುಬ್ಬು ಕುಡಿಯೈತೆ ಬೇಗ. ಇನ್ನು ಸ್ವಲ್ಪ ಇದು ಕುಡ್ಕೊತೀನಿ. ಬೇಡವಾ? ನಾಯಿ ಕೊಟ್ಬಿಡ್ಲಾ? ನಾಯಿಗೆ ಕೊಟ್ಬಿಡ್ಲಾ? ಅದಕ್ಕೆ ಕುಡ್ಕೊ ನೀನು, ಆಮೇಲೆ ನಾಯಿ ಕೊಡೋಣ. ತಿನ್ಕೊಳ್ಳಿ, ತಿನ್ನಿ ಆಯ್ತು ಇವಾಗ ನೀವೇ.
ಎಂತ ತಿನ್ಬೇಕಾದ್ರೆಲ್ಲ ನಾಯಿಗೆ ಹಾಕೋದು ನೀವು? ನಾಯಿ ಹೊಟ್ಟೆ ತುಂಬಂತೆ ಊಟ ಮಾಡ್ತಂತೆ, ನೀವು ತಿನ್ಕೊಳ್ಳಿ. ನೀವು ತಿನ್ನಿ, ಹಾಕೊಳ್ಳಿ ಬಾಯಿಗೆ ಹಾಕಿಚ್ಚಿನಿ, ತಿನ್ಕೊಳ್ಳಿ ಬೇಗ ಬೇಗ. ಆ ಪಪ್ಪನ ಜೊತೆ ಬೋಗಲ್ವ ನೀನು? ಬೋಗಲ್ವ ಮಗಳೇ? ನೋಡಿ ಚಿಕನ್ ಸೂಪ್ ಏನು ಮಾಡಿದ್ವಿ, ಅದರಲ್ಲಿ ಸೂಪ್ನೆಲ್ಲ ಕುಡ್ಕೊಂಡ್ರು. ನಂತರ ಚಿಕನ್ ಪೀಸ್ ಸ್ವಲ್ಪ ಸ್ವಲ್ಪ ಮಿಕ್ಕಿತ್ತು ನೋಡಿ, ಅದಕ್ಕೆ ಅನ್ನನ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಸೂಪ್ಗೆ ಅನ್ನನ ಮಿಕ್ಸ್ ಮಾಡಿ ಕೊಡ್ಬೋದು, ಮಕ್ಕಳು ತಿಂತಾರೆ. ತಿನ್ಸ್ಕೊಡ್ತೀನಿ ಚಿನಿ, ಬೇಡ್ಬಾ? ಆಯ್ತು ಇಡಿ, ನೀನೇ ತಿನ್ನೋಡಿ. ಇಡಿ ಕೈಗಿಡಿ, ಹಾಕೋ ಬಾಯ್ಗೆ, ಹಾಕೋ ಬಾಯ್ಗೆ ಹಾಕಳಿ ಬಾಯ್ಗೆ ಹಾಕಳಿ, ಹಾಕೊಳ್ಳಿ ಚಿನಿ. ಎಂತ ಗಳ್ಗಳ್ಗೂ ನಾಯಿ ಕರಿಯೋದು? ಇಡ್ಬೇಕಾ? ಫಸ್ಟ್ ನೀನು ಹೊಟ್ಟೆ ತುಂಬ ತಿನ್ನು, ಆಮೇಲೆ ಹಾಕುವಂತೆ ನಾಯಿಗೆ. ತಿನ್ನೋ, ಬಾಯ್ಗಾಕೋ. ಗುಡ್ ಗರ್ಲ್. ಮತ್ತೆ ಇನ್ನೊಂದತ್ತು ಶ್ರೇಯನ್ ವಿತತ್ತು. ಇಲ್ಲಿ ಶ್ರೇಯನ್ ವಿತತ್ತು, ತಗೊಳ್ಳಿ ಮಗಳೇ. ಶ್ರೇಯನ್ ವಿತತ್ತು ತಿನ್ಕೊಳ್ಳಿ ಮಗಳೇ, ನಡೀರಿ ಮಗಳೇ. ಹಾಕೊಳ್ಳಿ ಬಾಯ್ಗೆ ಹಾಕೊಳ್ಳಿ ಚಿನಿ, ಬೇಗ ಬೇಗ. ಶ್ರೇಯನ್ ವಿತತ್ತು ಅದು, ಬೇಗ 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 ಬಾಯ್ಗೆ ಹಾಕೊಳ್ಳಿ. ನಾಯಿ ಇಲ್ಲ ಇವಾಗ ಚಿನಿ, ನಾಯಿ ಬೂ ಹೋಗೈತೆ. ನೀನು ತಿನ್ನು, ತಿನ್ಕೋ. ಬೂ ಹೋಗೈತೆ. ನೀನು ತಿನ್ನು ಇವಾಗ, ಬಂದಮೇಲೆ ಹಾಕೋಣ ಅದಕ್ಕೆ, ಆಯಿತಾ? ಆ ಕೈಲಿ ಅಂತ ಕಲಿಸ್ತಿದ್ದೀರಾ? ಕೊಡಿ, ತಿನ್ನಲಿಲ್ಲ ಅಂದ್ರೆ ನೀವು. ಬೇಡ್ವಾ? ಇಲ್ಲಿ ಕೈ ಸಿಟ್ಕೊಡ್ತೀನಿ ಬನ್ನಿ, ಇಲ್ಲಿ ಕೈಯಲ್ಲಿ ಬಿದ್ದಿರ ನಿಧಾನ. ಕಿಟಕಿಗೆ ಹತ್ತದು ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ಯಾರು ಹೇಳ್ಕೊಟ್ರು ನಿಮಗೆ? ಶ್ರೇಯನ್ ವಿತತ್ತು, ದುಂಬಿ ತುತ್ತು ಬೇಡವಾ ನಿಮಗ? ದುಂಬಿ ತುತ್ತು ಬನ್ನಿ ಮಗಳೇ, ಆ ಕಡೆ ಹೋಗೋದು ನೀವು. ಹಾಂ, ತಿನ್ಕೊಳ್ಳಿ ಚಿನಿ, ಬೂ ಹೋಗೋಣ, ಬೂ. ಶ್ರೇಯನ್ನಿ ಓಯ್ ಕಳಿ, ತಗೊಳ್ಳಿ ಮಗಳು. ಚಿನಿ ಓಡ್ಬಾ ನಾಯಿ, ಓಡ್ಬಾ. ನಮ್ಮ ಇನ್ನು ಊಟ ಕೊಡ್ತದೆ, ಬಾ ನಿಂಗ. ಓಡ್ಬಾ. ಓಡ್ಬತ್ತು ಚುಮ್ಮಿ, ಓಡ್ಬಾ ಚುಮ್ಮಿ ಇಲ್ಲಿ ನೀನು. ನಮ್ಮ ಬೇಬಿಯವರು ಊಟ ಕೊಡ್ತಾರೆ, ಬನ್ನಿ ಚುಮ್ಮಿ ಇಲ್ಲಿ ನೀವು. ನಾನು ಎತ್ಕೊಂಡು ತಿನ್ನಿಸ್ತೇನೆ, ನೀವು ಕೂತ್ಕೊಳ್ಳಿ ಸಾಕು. ಬೀಳ್ತೀಯ ಚಿನಿ, ಕೊಬ್ಬು ಕಣೆ ನಿನಗೆ. ಬಿಡು, ಕೊಡು ನನಗೆ ಬಟ್ಲೆ, ನಾನು ತಿನ್ಸ್ಕೊಡ್ತೀನಿ, ನೀನು ಆಟಾಡು. ನಾನು ಎತ್ಕೊಂಡು ತಿನ್ನಿಸ್ತೀನಿ ಚಿನಿ. ಏಟು ಹೊಡ್ದಾಕ್ಬಿಡ್ತೀನಿ ನಾನು ನಿನಗೆ. ಹೇಳಿದ ಮಾತು ಕೇಳಬೇಕು, ತಗೋ. ಎಂತ ಸ್ವಲ್ಪ ಹೊತ್ತು ಆಟಾಡ್ತಿದ್ರು, ನಂತರ ಫ್ರೂಟ್ಸ್ನ ಕೊಡೋಣ ಅಂತ ಹೇಳಿ ಪೊಮಗ್ರಾನೇಟ್ನ ಕೊಟ್ಟಿದ್ದೀನಿ. ಚಿನಿ ಕಣ್ಣೋಡಿ, ಚಿನಿ ಕಣ್ಣೋಡಿರಿ. ಟಾಟಾ ಬೇಡಿ ಮಗಳ, ಕಣ್ಣೋಡಿರಿ. ಕಣ್ಣೋಡಿಮ್ಮ, ಇನ್ನೊಂದ್ಸಲ ನೋಡಿರಿ. ಸುಂದರಿ ನಿನ್ನ. ಹಾಯ್ ಅನಿ ಚಿನಿ, ಹಾಯ್. ಬಾಯಲ್ಲಿ ಹೇಳಿ ಮಗಳೇ, ಹಾಯ್. ಗುಡ್ ಗರ್ಲ್ ಚಿನಿ, ವೆರಿ ಗುಡ್ ಗರ್ಲ್ ಬಂಗಾರಿ. ತಿನ್ಕೊಳ್ಳಿ, ಆಯ್ತು ತಿನ್ನಿ. ಚಿನಿ ಕೂದಲಿಲ್ಲಮ್ಮ, ಕೂದಲು ಎಲ್ಲಿ ಅಲ್ಲ, ಆಯ್ತಾ? ಸೂಪರ್ ನೀವು. ಸಾಕು ಬಿಡಿ. ಸಾಕು ಚಿನಿ ಮುಟ್ಟಿದ್ದ ನೀವು. ಹೇಗಿದೆ ಫ್ರೂಟ್ಸ್, ಹೇಗಿದೆ ಚಿನಿ? ಎಂತ ಮಗಳೇ, ಬರ್ತಿಲ್ವ ಕೈಗ? ಕೈನಾದು ಪುಟಾಣಿ, ಕೈನಾದು ತಿನ್ನಿ ಪಟ. ಎಂತ ಯೋಚನೆ ಮಾಡ್ತಿದ್ದೀರಾ? ಈ ಗುಮ್ಮಣ ಗುಮ್ಮಣ್ಣನ ಹಿಡ್ಕಳಿ ಕಳ್ಳಿನ. ತಿನ್ಕೊಳ್ಳಿ, ಬೇಡಿ ನೀವು ತಿನ್ನಿ ಬೇಗ ಅನ್ಬಾರ್ದು. ತಿನ್ನಿ ಪಟ ತಗೊಂಡು. ಕೊಡಿ ಮಮ್ಮ, ಕೊಡಿ, ಚೆಲ್ಬೇಡಿ ನೀವು. ಸಾಕಾ? ಕೊಟ್ಬಿಟ್ಟು ಯಾಕೆ ಎತ್ಕೊತಿದ್ದೀರಾ ಮತ್ತೆ? ನಂಗೆ ಬೇಡಿ, ನೀವು ತಿನ್ನಿ, ನನಗೆ ಬೇಡಿ ಚಿನಿ. ಕೂಚು ತಿನ್ನು ಬಾಯಿ, ಕೊಡೋಯ್ತು, ಕೈ ಕೊಡು. ನೀನು ತಿನ್ನಿ ಇವಾಗ. ಸಾಕ ಒಂದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೆಲ್ತಿಯಾಗಿರೋ ಬೆಂಡೆಕಾಯಿ ಫ್ರೈನ ಹೇಗೆ ಮಾಡೋದಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ಈ ರೀತಿ ಚಿಕ್ಕ ಪೀಸ್ಗಳಾಗಿ ಬೆಂಡೆಕಾಯಿ ಫ್ರೈನ ಮಾಡಿಟ್ಕೊಂಡು ಒಂದು ಬೌಲ್ನ ತಗೋತಾ ಇದ್ದೀನಿ, ಅಥವಾ ಒಂದು ಬಟ್ಲು ಯಾವುದಾದ್ರೂ ತಗೊಳ್ಳಿ.
ಅದಕ್ಕೆ ಇವಾಗ 1-2 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಕಡಲೆ ಹಿಟ್ಟು ಕೂಡ ಸೇರಿಸ್ಕೋಬೋದು. ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಂತರ ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಹಂಗೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಗಟ್ಟಿ ಏನು ಬೇಡ, ತೆಳುವಾಗೇ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪನೂ ಗಂಟಿಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ತವನ ಕಾಯ್ಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಇವಾಗ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಗೋಧಿ ಹಿಟ್ಟನ್ನ ಕಲಸಿ ಏನು ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಬೆಂಡೆಕಾಯಿನ ಹದ್ದಿ ತವ ಮೇಲೆ ಹಾಕೋಣ. ನೋಡಿ ಈ ರೀತಿ ಹಾಕಿ ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ. ಎಂತ ಮತ್ತೆ ಸ್ವಲ್ಪ ಮಣ್ಣ ಸೇರಿಸ್ಕೊತೀನಿ. ಬೇಕಿದ್ರೆ ನೀವು ಬಾಂಡಿ ಹಾಕಿ ಫ್ರೈ ಮಾಡ್ಕೋಬೋದು, ಎಣ್ಣೆ ಬೇಯಿಸ್ಕೋಬೋದು. ಸುತ್ತ ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಹೆಲ್ತಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿನೇ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಕ್ರಿಸ್ಪಿಯಾಗಿ ಕೂಡ ಇದೆ. ಕಡಲೆ ಹಿಟ್ಟನ್ನ ಯೂಸ್ ಮಾಡಿ ಮಾಡಿದ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡೋದ್ರಲ್ವ ಎಷ್ಟು ಈಸಿಯಾಗಿ ಮನೆಯಲ್ಲೇ ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು ಅಂತ ಹೇಳಿ. ತಿನ್ನಿ. ಹಂಗಂದ್ರೆ ಹೇಗಿದೆ? ಅಮ್ಮ ಬಂತ ಮಗಳೇ ಅಮ್ಮ? ತಿನ್ನಿ ಆಯಿತು. ಕೊಡಿ ಪ್ಲೇಟ್ನ. ಇದಾಕಿ ಮಾಡ್ತೀನಿ ಕೊಡಿ. ಎಲ್ಲನೂ ಕೊಟ್ಟರೆ ಕೆಳಗಡೆ ಚೆಲ್ತೀರಾ ಕೊಡಿ. ಹೇಗಿದೆ ಹೇಗಿದೆ ಚಿನ್ನಿ? ಅಮ್ಮ ಬಂದಿಲ್ಲ ಇನ್ನು. ಹೇಗಿದೆ ನೋಡಿ, ಹೇಗಿದೆ ಅಂತ ಹೇಳಿ ಚಿನ್ನಿ. ಬರುತ್ತೆ ಹೇಳಿ, ಹೇಗಿದೆಯಮ್ಮ? ಎಂತ ಅವರಮ್ಮ ಬಂದರು ಅಂತ ಹೇಳಿ ಹೊರಗಡೆ ಹೋಗ್ಲಿಕ್ಕೆ ಹೇಳ್ತಿದ್ದಾರೆ. ಅವ್ರಿಗೆ ಸ್ನ್ಯಾಕ್ಸ್ನ ತಿನ್ನಿಸಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸ್ನ್ಯಾಕ್ಸ್ನ ತಿಂದು ಮುಗಿಸಾದ್ಮೇಲೆ ಸ್ವಲ್ಪ ಹಾಲನ್ನ ಕೊಡೋಣ ಅಂತ ಹೇಳಿ ಅರ್ಧ ಲೋಟ ಹಾಲನ್ನ ಕೊಟ್ಟಿದ್ದೀನಿ. ಕುಡಿ. ನೆಟ್ ಕಟ್ಕೊಳ್ಳೋಣ ಕರೆಕ್ಟಾಗಿ ಇಡಿ. ಎಂತ ಚಿನ್ನಿ? ಈ ಕಡೆಯಿಂದ ಚಿನ್ನಿ ತೆಗೆದು ಇಲ್ಲಿ ಸಾಂಗಕ್ಕೆ ಇಲ್ಲಿ ಇಲ್ಲಿ
ಚಿನಿ ಡ್ಯಾನ್ಸ್ ಮಾಡಮ್ಮ, ಡ್ಯಾನ್ಸ್ ಮಾಡಮ್ಮ. ಈ ಬುಕ್ಕಿಂದ ಮಕ್ಕಳಿಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಇದು ಮೆದುಳಿನ ಬೆಳವಣಿಗೆಗೆ ತುಂಬಾನೇ ಸಹಾಯ ಮಾಡುತ್ತೆ. ಮತ್ತೆ ಹೊಸ ಪದಗಳನ್ನ ಕಲಿಯಲು ಮತ್ತು ಭಾಷಾ ಕೌಶಲ್ಯ ಬೆಳೆಯಲು ತುಂಬಾನೇ ಸಹಾಯವಾಗುತ್ತೆ. ಮತ್ತೆ ಬಣ್ಣಗಳು, ಆಕಾರಗಳು, ಪ್ರಾಣಿಗಳು, ಹಣ್ಣು, ತರಕಾರಿ, ವೆಹಿಕಲ್ಸ್ ಇದೇ ತರ ಹಲವಾರುಗಳನ್ನು ಗುರುತಿಸಲು ತುಂಬಾನೇ ಸಹಾಯ ಮಾಡುತ್ತೆ. ಮತ್ತೆ ಏಕಾಗ್ರತೆ, ಗಮನವನ್ನು ಹೆಚ್ಚಿಸುತ್ತೆ. ಪುಟಗಳನ್ನು ತಿರುಗಿಸುವುದರಿಂದ ಕೈ ಕಣ್ಣಿನ ಸಮನ್ವಯ ನಡೆಯುತ್ತೆ ಹಾಗೂ ಸೂಕ್ಷ್ಮ ಚಲನ ಕೌಶಲ್ಯ ಅಂದರೆ ಫೈನ್ ಮೋಟಾರ್ ಸ್ಕಿಲ್ ಬೆಳೆಯಲು ಸಹಾಯವಾಗುತ್ತೆ. ಏನಮ್ಮ ಕೈ ಎಂತ ಮಗಳೇ? ಏನಮ್ಮ ಹೆಂಗಂತಮ್ಮ? ಹೆಂಗಂತಿದೆ ಚಿನಿ? ನೀನು ಹೇಳಿ ಚಿನಿ. ಹಂಗಂತ ದುಂಬಿ ಹಾಗಂತ ಚಿನಿ. ಇದು ಎಲಿಫೆಂಟ್. ಎಲಿಫೆಂಟ್ ಹೆಂಗಂತಮ್ಮ? ಚಿನಿ ಎಲಿಫೆಂಟ್ ಹೆಂಗಂತ ಚಿನಿ? ಅಂತ ಎಂತ? ಇಲ್ಲಿ ನೋಡಿ ಎಂತ ಚೇಂಜ್ ಮಾಡೋದು? ಇದರಿಂದ ಸಲಹೆ ಏನಪ್ಪ ಅಂತಂದರೆ ಪ್ರತಿದಿನ 10 ರಿಂದ 15 ನಿಮಿಷ ಮಗುವಿನೊಂದಿಗೆ ಕುಳಿತು ಚಿತ್ರಗಳನ್ನು ತೋರಿಸುತ್ತಾ ಅವುಗಳ ಹೆಸರುಗಳನ್ನು ಹೇಳುತ್ತಾ ಪುಸ್ತಕ ಓದಿಸಿ. ಈ ರೀತಿ ಓದುವ ಮಗುವಿಗೆ ಭಾಷೆ ಮತ್ತು ಕಲಿಕೆಯ ಬೆಳವಣಿಗೆಗೆ ಹೆಚ್ಚು ಸಹಾಯವಾಗುತ್ತೆ. ಎಂತ ABCD ಇಲ್ಲಿ ಚಿನಿ ABCD ಎಂತ ಓಪನ್ ಮಾಡ್ತಿದ್ದೀರಾ? ಮ್ಯೂಸಿಕ್ ಹಾಕ್ಬೇಕಾ ಮಗಳೇ? ಡ್ಯಾನ್ಸ್ ಮಾಡಿ ಚಿನಿ. ಡ್ಯಾನ್ಸ್ ಮಾಡಿ. ಮಾಡಲ್ವಾ? ಎಂತ ಪದೇ ಪೇಜ್ ಓಪನ್ ಮಾಡೋದು ನೀವು? ಇಲ್ಲಿ ಅನಿಮಲ್ಸ್ ಇಲ್ಲಿ ಕೌ ಆಕ್ಷನ್ ಮಾಡ್ತಮ್ಮ. ಹೆಂಗಮ್ಮ? ಹೆಂಗಂತ ಚಿನಿ? ಶಿಪ್. ನೀವೇಳಿ ಹಂಗಂತ. ಇಲ್ಲಿ ಕಾಕ್. ಇಲ್ಲಿ ಪಾಂಡಾ. ಜಿರಾಫೆ. ಎಲಿಫೆಂಟ್ ಚಿನಿ. ಎಲಿಫೆಂಟ್ ಇಲ್ಲಿ ಎಲಿಫೆಂಟ್. ಟೈಗರ್. ಕಾಂಗರೂ. ಲಯನ್. ಏಕಳಿ. ಎಂತ ಮಗಳೇ? ಎಂತ ಹಾಕ್ಬೇಕು ನಿಮಗೆ? ಇಷ್ಟೇನೆ. ಕ್ಲೋಸ್ ಮಾಡ್ಲಾ? ಈ ಕಳ್ಳಿ ಎಂತ ನೀವು ಮಲ್ಕೊಳ್ಳೋದು? ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಿನಿ ಶ್ರೇನ್ವಿ ಹೋಯ್ ಕಳಿ ನೋಡಿಲಿ ದುಂಬಿ. ಕಳಿ ದುಂಬಿ. ಚಿನಿ ಟಾಟಾ ಮಾಡಿ ಮಗಳೇ. ಶ್ರೇನ್ವಿ ಬಾಯ್ ಮಾಡಲ್ವಾ? ಬಾಯ್ ಮಾಡಿಸ್ಲಾ? ಬುಕ್ ಹೇಳಿ. ನೀನು ಬಾಯ್ ಮಾಡು. ಓಯ್ ಶುಭು.